ಇತ್ತೀಚಿನ ದಿನಗಳಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನುವಂಥದ್ದು ಒಂದು ಆಪ್ಷನ್ ಅಲ್ಲ, ಅದು ಲೈಫ್ನ ಪ್ರಮುಖ ಅಗತ್ಯ ಆಗಿರುವಂಥದ್ದು. ಯಾವುದಾದ್ರೂ ಕಾಯಿಲೆ ಬಂದರೆ ಹಾಸ್ಪಿಟಲ್ಗೆ ಹೋದರೆ ನಾವು ಕಷ್ಟಪಟ್ಟು ದುಡ್ದ ಹಣ ಎಲ್ಲ ಅಲ್ಲಿಗೆ ಹೋಗಬಾರ್ದಲ್ಲ, ಹಾಸ್ಪಿಟಲ್ ಪಾಲಾಗಬಾರ್ದಲ್ವಾ? ಹಾಗಿದ್ರೆ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ನ ಮಾಡಿಸ್ಲೇಬೇಕು. ಆದರೆ ಇವತ್ತು ಮಾರ್ಕೆಟ್ನಲ್ಲಿ ನೂರಾರು ಹೆಲ್ತ್ ಇನ್ಶೂರೆನ್ಸ್ಗಳಿದೆ. ಅದರಲ್ಲಿ ಹೇಗೆ ಯಾವುದನ್ನ ಚೂಸ್ ಮಾಡಬೇಕು ಅಂತ ತುಂಬ ಜನ ಕನ್ಫ್ಯೂಷನ್ಸ್ನಲ್ಲಿ ಇರ್ತೀರ. ಸೊ ಹಾಗಾಗಿ ಇವತ್ತು ನಾನು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ, ಹಾಸ್ಪಿಟಲ್ ನೆಟ್ವರ್ಕ್ಸ್ ಮತ್ತು ಗ್ರಾಹಕರ ವಿಶ್ವಾಸಾರ್ಹತೆ ಪಡೆದುಕೊಂಡಿರುವಂತಹ ಭಾರತದಲ್ಲಿರುವಂತಹ 5 ಟಾಪ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ. HDFC ERGO ಜನರಲ್ ಇನ್ಶೂರೆನ್ಸ್ ಈ ಕಂಪನಿ ಏನಿದೆ, ಇದು ಭಾರತದಲ್ಲಿ ಅತ್ಯಂತ ನಂಬಿಕಸ್ಥ ಮತ್ತೆ ಜನಪ್ರಿಯವಾಗಿರುವಂತಹ ವಿಮಾ ಕಂಪನಿಗಳಲ್ಲೇ ಪ್ರಮುಖವಾದದ್ದಾಗಿರುವಂಥದ್ದು. ಸೊ ಇದರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನ ನೋಡ್ತಾ ಹೋಗೋದಾದ್ರೆ ಇದು 97.61% ಇದೆ. ಇನ್ನು ಹಾಸ್ಪಿಟಲ್ ನೆಟ್ವರ್ಕ್ಸ್ಗಳನ್ನ ನೋಡ್ತಾ ಹೋಗೋದಾದ್ರೆ ಸುಮಾರು 16,000ಗಿಂತ ಹೆಚ್ಚು ಹಾಸ್ಪಿಟಲ್ ನೆಟ್ವರ್ಕ್ಸ್ ಇದೆ. ಅಂಡ್ ಇದರ ಪ್ರಮುಖ ಪ್ಲಾನ್ಸ್ ಯಾವುದು ಅಂತ ನೋಡೋದಾದ್ರೆ HDFC ERGO ಆಪ್ಟಿಮಾ ಸೆಕ್ಯೂರ್ ಪ್ಲಾನ್. ಅಂಡ್ ಇದರ ಪ್ಲಸ್ ಪಾಯಿಂಟ್ ಅನ್ನ ನೋಡ್ತಾ ಹೋದ್ರೆ ಅತಿ ಕಡಿಮೆ ಗ್ರಾಹಕ ಕಂಪ್ಲೇಂಟ್ಸ್ ಇರುವಂಥದ್ದು ಮತ್ತೆ ಅತ್ಯುತ್ತಮವಾದಂತಹ ಬ್ರ್ಯಾಂಡ್ ಮೌಲ್ಯವನ್ನ ಈ ಕಂಪನಿ ಹೊಂದಿದೆ. ಇನ್ನ ಎರಡನೇ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಎಸ್, ಇಟ್ ಇಸ್ ಬಜಾಜ್ ಅಲಯನ್ಸ್ ಜನರಲ್ ಇನ್ಶೂರೆನ್ಸ್. ಇದು ಕಳೆದ ಕೆಲವು ವರ್ಷಗಳಿಂದ ಗ್ರಾಹಕರಿಗೆ ಅತ್ಯುತ್ತಮ ಸೇವೆಯನ್ನ ಒದಗಿಸ್ತಾ ಬಂದಿದೆ. ಹಾಗಾಗಿ ಗ್ರಾಹಕರ ಮೆಚ್ಚುಗೆಯನ್ನ ಪಡೆದುಕೊಂಡಿರುವಂತಹ ಕಂಪನಿ ಇದು. ಇನ್ನ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನ ನೋಡ್ತಾ ಹೋಗೋದಾದ್ರೆ ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 95.63% ಇದೆ. ಅಂಡ್ ಹಾಸ್ಪಿಟಲ್ ನೆಟ್ವರ್ಕ್ಸ್ ಬಗ್ಗೆ ಹೇಳೋದಾದ್ರೆ ಸುಮಾರು 10,000ಗಿಂತ ಹೆಚ್ಚು ಹಾಸ್ಪಿಟಲ್ ನೆಟ್ವರ್ಕ್ಸ್ಗಳಿದೆ. ಅಂಡ್ ಇವರ ಪ್ಲಾನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಹೆಲ್ತ್ ಎನ್ಶೂರ್ ಮತ್ತೆ ಹೆಲ್ತ್ ಗಾರ್ಡ್ ಇದೆ. ಇನ್ನ ಇವರ ಪ್ಲಸ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇಡೀ ಇನ್ಶೂರೆನ್ಸ್ ಉದ್ಯಮದಲ್ಲೇನೆ ಅತಿ ಕಡಿಮೆ ಗ್ರಾಹಕರ ಕಂಪ್ಲೇಂಟ್ಸ್ ಪ್ರಮಾಣವನ್ನು ಹೊಂದಿರುವಂತಹ ಕಂಪನಿ ಇದಾಗಿರುವಂಥದ್ದು. ಇನ್ನು ಮೂರನೇ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಆದಿತ್ಯ ಬಿರ್ಲಾ ಲೈಫ್ ಇನ್ಶೂರೆನ್ಸ್. ವಿಶೇಷ ಏನಂದ್ರೆ ಇವರು ಸ್ಪೆಷಲ್ ಆಗಿ ಫಿಟ್ನೆಸ್ ಮತ್ತೆ ಆರೋಗ್ಯಕರ ಜೀವನ ಶೈಲಿಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇರೋದ್ರಿಂದ ಇವತ್ತಿನ ಯುವ ಪೀಳಿಗೆಯಲ್ಲಿ ಜಾಸ್ತಿ ಸದ್ದು ಮಾಡ್ತಿರುವಂತಹ ಕಂಪನಿ ಅಂತಾನೆ ಹೇಳಬಹುದು. ಇನ್ನ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನ ನೋಡ್ತಾ ಹೋಗೋದಾದ್ರೆ 95.25% ಇದೆ. ಅಂಡ್ ಹಾಸ್ಪಿಟಲ್ ನೆಟ್ವರ್ಕ್ಸ್ನ ನೋಡ್ತಾ ಹೋಗೋದಾದ್ರೆ ಇವ್ರದ್ದು ಆಕ್ಚುಲಿ ತುಂಬಾನೇ ಜಾಸ್ತಿ ಇದೆ. ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ 16,500ಗಿಂತ ಹೆಚ್ಚು ಹಾಸ್ಪಿಟಲ್ ನೆಟ್ವರ್ಕ್ಸ್ ಇದೆ. ಅಂಡ್ ಇದರ ಪ್ಲಸ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವರಲ್ಲಿ ಒಂದು ವಿಶೇಷವಾದಂತಹ ಫೀಚರ್ಸ್ ಏನಿದೆ ಅಂತ ಹೇಳೋದಾದ್ರೆ ಒಬ್ಬ ಆರೋಗ್ಯವಾಗಿರುವಂತಹ ಒಬ್ಬ ವ್ಯಕ್ತಿ ಪ್ರತಿದಿನ 10,000 ಹೆಜ್ಜೆಗಳನ್ನ ನಡೀತಾ ಬಂದ್ರೆ ಇವರ ಪ್ರೀಮಿಯಂ ಏನಿದೆ ಅದರಲ್ಲಿ 100% ರಿಯಾಯಿತಿ ಕೊಡುವಂಥದ್ದು ಅಥವಾ ಕ್ಯಾಶ್ ಬ್ಯಾಕ್ ನೀಡುವಂತಹ ಆಫರ್ಸ್ಗಳು ಕೂಡ ಇದರಲ್ಲಿ ಇದೆ. ಇನ್ನು ನಾಲ್ಕನೇ ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಕೇರ್ ಹೆಲ್ತ್ ಇನ್ಶೂರೆನ್ಸ್. ಇವರು ಕೇವಲ ಆರೋಗ್ಯ ವಿಮೆಗೆ ಸಂಬಂಧಿಸಿದಂತಹ ವಿಮೆಗಳನ್ನ ಮಾಡೋದ್ರಲ್ಲಿ ಮಾತ್ರ ಸೀಮಿತವಾಗಿರುವಂಥದ್ದು ಈ ಕಂಪನಿ. ಅಂಡ್ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನ ನೋಡ್ತಾ ಹೋಗೋದಾದ್ರೆ ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 95.45% ಇದೆ. ಅಂಡ್ ಹಾಸ್ಪಿಟಲ್ ನೆಟ್ವರ್ಕ್ಸ್ನ ನೋಡ್ತಾ ಹೋಗೋದಾದ್ರೆ 11,400ಗಿಂತ ಹೆಚ್ಚು ಹಾಸ್ಪಿಟಲ್ಸ್ಗಳ ನೆಟ್ವರ್ಕ್ ಅನ್ನ ಹೊಂದಿದ್ದಾರೆ. ಅಂಡ್ ಇವರ ಪ್ರಮುಖ ಪ್ಲಾನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವರು ಕೇರ್ ಸೆಕ್ಯೂರ್ ಪ್ಲಾನ್ ಇವ್ರದ್ದು. ಹಾಗೆ ಇವರ ಪ್ಲಸ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಬೇರೆ ಪ್ರೀಮಿಯಂಗಳಿಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುವಂಥದ್ದು. ಮತ್ತೆ ನೀವು ಹಾಸ್ಪಿಟಲ್ಗೆ ದಾಖಲಾಗುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಮಿತಿ, ರೂಮ್ ರೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಿತಿ ಇರೋದಿಲ್ಲ. ಇನ್ನು ಐದನೇ ಇನ್ಶೂರೆನ್ಸ್ ಬಗ್ಗೆ ಮಾತನಾಡೋದಾದ್ರೆ ಅದು ನೀವಾ ಬುಪ್ಪಾ ಹೆಲ್ತ್ ಇನ್ಶೂರೆನ್ಸ್. ಇದರ ವಿಶೇಷತೆ ಏನಂದ್ರೆ ಇವರು ಮಲ್ಟಿಪಲ್ ಇನ್ಶೂರೆನ್ಸ್ ಸ್ಟೋರೇಜ್ ಫೀಚರ್ಸ್ ಅನ್ನ ಹೊಂದಿದ್ದಾರೆ. ಅಂಡ್ ಇವರ ಫ್ಯಾಮಿಲಿ ಪ್ಯಾಕೇಜಸ್ಗಳಿಗೋಸ್ಕರನೇ ಫ್ಯಾಮಿಲಿ ಪ್ಯಾಕೇಜ್ ಹೆಲ್ತ್ ಇನ್ಶೂರೆನ್ಸ್ಗಳಿಗೆ ಏನು ಪ್ಯಾಕೇಜ್ ಇದೆ ಅದಕ್ಕೋಸ್ಕರನೇ ಇವರು ಫೇಮಸ್ ಆಗಿರುವಂಥದ್ದು. ಇನ್ನು ಇವರ ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋವನ್ನ ನೋಡ್ತಾ ಹೋಗೋದಾದ್ರೆ 92.92% ಇದೆ. ಅಂಡ್ ಹಾಸ್ಪಿಟಲ್ ನೆಟ್ವರ್ಕ್ಸ್ನ ನೋಡ್ತಾ ಹೋದ್ರೆ 10,000ಕ್ಕಿಂತ ಹೆಚ್ಚು ಹಾಸ್ಪಿಟಲ್ ನೆಟ್ವರ್ಕ್ಸ್ ಇದೆ. ಅಂಡ್ ಇವರ ಪ್ರಮುಖ ಪ್ಲಾನ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ರೀಅಶ್ಯೂರ್ 2.0 ಇದೆ. ಅಂಡ್ ಇವರ ಪ್ಲಸ್ ಪಾಯಿಂಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಇವರಲ್ಲಿ ಒಂದು ಹೊಸ ಫೀಚರ್ ಇದೆ, ಅದು ಲಾಕ್ ದ ಕ್ಲಾಕ್ ಅಂತ ಹೇಳಿ. ಅಂದ್ರೆ ನೀವು ಯಾವ ವಯಸ್ಸಿನಲ್ಲಿ ಪ್ರೀಮಿಯಂನ ತೆಗೆದುಕೊಳ್ತೀರಾ
ಆ ವಯಸ್ಸಿನ ಪ್ರೀಮಿಯಂ ಏನಿದೆ ಅದು ಕ್ಲೈಮ್ ಆಗೋ ತನಕ ನೀವು ಅದೇ ಪ್ರೀಮಿಯಂನ ಲಾಕ್ ಮಾಡಬಹುದು. ಸೊ ನೋಡಿದ್ರಲ್ಲ ಭಾರತದಲ್ಲಿರುವಂತಹ 5 ಟಾಪ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಬಗ್ಗೆ. ಆದರೆ ಮತ್ತೊಂದು ಮುಖ್ಯವಾದ ಸಲಹೆಯನ್ನು ನಾನು ನಿಮಗೆ ಕೊಡ್ತೀನಿ. ಯಾವುದೇ ಇನ್ಶೂರೆನ್ಸ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮೊದಲು ನೀವು ಯಾವ ಊರಿನಲ್ಲಿದ್ದೀರಾ ಅಥವಾ ನಿಮ್ಮ ಅಕ್ಕಪಕ್ಕ ಏರಿಯಾಗಳು ಎಲ್ಲಿ ಪ್ರಮುಖ ಹಾಸ್ಪಿಟಲ್ಸ್ಗಳಿದೆ ಅಲ್ಲಿ ನೀವು ತಗೊಳ್ತಿರುವಂತಹ ಇನ್ಶೂರೆನ್ಸ್ ಕಂಪನಿಗಳ ನೆಟ್ವರ್ಕ್ ಅಲ್ಲಿ ಇದೆಯಾ, ಆ ನೆಟ್ವರ್ಕ್ನಲ್ಲಿ ಆ ಹಾಸ್ಪಿಟಲ್ ಬರುತ್ತಾ, ಮತ್ತೆ ಮುಂಚಿತವಾಗಿ ನೀವು ಯಾವುದಾದ್ರೂ ಕಾಯಿಲೆಯಿಂದ ಬಳಲ್ತಾ ಇರ್ತೀರಾ ಅಥವಾ ಅದಕ್ಕೆ ಒಂದಷ್ಟು ವೇಟಿಂಗ್ ಪೀರಿಯಡ್ ಅಂತ ಕೂಡ ಇರುತ್ತೆ. ಸೊ ಆ ವೇಟಿಂಗ್ ಪೀರಿಯಡ್ ಎಷ್ಟಿದೆ, ಮತ್ತೆ ಆ ಹಾಸ್ಪಿಟಲ್ನ ರೂಮ್ ರೆಂಟ್ ಲಿಮಿಟ್ ಅಂದ್ರೆ ನಿಮ್ಮ ಇನ್ಶೂರೆನ್ಸ್ ನಲ್ಲಿ ಹೇಗೆ ಅದು ಬ್ಯಾಲೆನ್ಸ್ ಆಗತ್ತೆ, ಇದನ್ನ ಖಂಡಿತವಾಗಿಯೂ ಮಿಸ್ ಮಾಡದೆ ನೀವು ಕಡ್ಡಾಯವಾಗಿ ಅದನ್ನ ಓದಿ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಿಳ್ಕೊಂಡು ತದನಂತರ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ನೀವು ಇದನ್ನ ಶೇರ್ ಮಾಡಿ. ಹಾಗೂ ಕರ್ನಾಟಕ ಮತ್ತೆ ಕನ್ನಡತಿ ಟಿವಿಗೆ ಇನ್ನ ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಉಪಯುಕ್ತವಾದಂತಹ ಮಾಹಿತಿ ಜೊತೆಗೆ ನಾನು ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.